ಸರ್ ನೀವು ನಿಮ್ಮ ಪೋಸ್ಟರ್ನಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ಕದಂಬರ ಕಾಲದ ಕತೆ ಅಂತ ಅಂದ್ರೆ ಕದಂಬರ ಕಾಲದ ಕಥೆನಲ್ಲಿ ಇವರು ಯಾರು ನಮ್ಮ ರಾಜ ನೀವು ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತೀರಿ ಅವ್ರು ಎಲ್ಲಿಂದ ಬರ್ತಾರೆ ಕುಲಶೇಖರ ಅನ್ನೋದು ಒಂದು ಪ್ರಶ್ನೆ ಇದೆ ಕುತೂಹಲ ಇದೆ ಏನ್ ಕೇಳಿದ್ರು ಸಿನಿಮಾ ನೋಡಿ ಅನ್ಬೇಡಿ ನಂಗೆ ಹೇಳ್ಬೋದು ಇದ್ರ ಬಗ್ಗೆ ಹೇಳ್ಬೋದು. ಕದಂಬರ ಬಗ್ಗೆ ಅಲ್ಲ ಸಿನಿಮಾ, ಕದಂಬರ ಕಾಲ. ಯಾಕಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ರಾಜರು ಸಮಗ್ರ ಆಡಳಿತ ಮಾಡಿದ್ರೆ ಫಸ್ಟ್ ರಾಜರೇ ಅಂತ ಅನ್ಬೋದು. ಅಂದ್ರೆ ಇಡೀ ಸಮಗ್ರ ಕರ್ನಾಟಕವನ್ನು ಒಟ್ಟಿಗೆ ಸೇರಿಕೊಂಡು ಕಟ್ಟಿರುವಂತ ಒಂದು ರಾಜ್ಯ ಕನ್ನಡ ರಾಜ್ಯ ಅಂತಾನೆ ಕರಿತಿದ್ವಿ. ಸೊ ಆ ಸಂದರ್ಭದಲ್ಲಿ ನಡೀತಿದ್ದಂತ ಅವರಿಗೆ ಸಾಮಂತರಾಗಿರುವಂತಹ ಒಂದು ಬಾಂಗ್ರ ಅಂತ ಬರುತ್ತೆ. ಸೊ ಅದನ್ನು ಹೇಳ್ಬೋದು, ನಿಮ್ಗೇನು ತೊಂದರೆ ಇಲ್ಲ. ಅಲ್ಲಿ ಆಳ್ತಿರುವಂತ ಒಬ್ಬ ರಾಜ, ಯುವರಾಜ, ಈಗಷ್ಟೇ ಪಟ್ಟಾಭಿಷೇಕ ಆಗಿದೆ ಅವನಿಗೆ. ಮುಂದೆ ಏನ್ ಕಿತಾಪತಿ ಮಾಡ್ತಾನೆ. ಈ ಕಾಂತಾರದಲ್ಲಿ ಶಿವ ವಿಪರೀತ ಕಿಲಾಡಿ, ಆಮೇಲೆ ವಿಲನ್ ಆಗೆ ಕಾಣಿಸ್ತಾ ಇದ್ರು ನಮ್ಗೆ. ವಿಲನ್ನೇ ಅವನಿದ್ದು, ವಿಲನ್ನೇ ಕಾಣಿಸೋದೇನಿಲ್ಲ. ತುಂಬಾ ಎಲ್ಲ ಹೇಳ್ತಾ ಇದ್ರು, ಇಲ್ಲ ಶಿವ ಹಂಗೆ ಹಿಂಗೆ ಅಂತ ಅನ್ಕೊಂಡೆಲ್ಲ ಹೇಳ್ತಾರೆ. ಅವ್ನು ಅದಕ್ಕೆ ವಿಲನ್, ಅವನು ಅದಕ್ಕೆ ಹಂಗೆ ಅವನು ಅಂತ. ಇಲ್ಲಿ ಹೆಂಗೆ ಇಲ್ಲಿ ನಿಮ್ಮ ಪಾತ್ರ ಇನ್ನೊಂದು ಸ್ವಲ್ಪ ನಾಳೆಗೆ ಹೆಂಗೆ ಅಂತ ಹೆಂಗೆ ಬಾಯಿ ಬಿಡಿಸಿದ್ರು ಕೂಡ ಇಷ್ಟೇ ಇಲ್ಲಿಗೆ ಬರ್ತದ. ನಿನ್ನೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ನಾವು ಬಾಯೇ ಬಿಟ್ಟಿಲ್ಲ ಬಾಸ್ ತರನೇ ಇರೋದು. ಓಕೆ, ಇದು ಸರ್ ಈಗ ಐತಿಹಾಸಿಕ ಸಿನಿಮಾನ, ಇದು ಕಾಲ್ಪನಿಕ ಕಥೆಗಳಿದೆಯಾ ಅಥವಾ ಜಾನಪದ ಸಿನಿಮಾ, ಯಾವುದು? ಮೂರು ಇದೆ ಅಂತ ಅನ್ಸುತ್ತೆ. ಬಹುಮುಖ್ಯವಾಗಿ ಜನಪದ ಫೋಕ್ಲೋರ್ನ ಬೇಸ್ ಆಗಿ ಇಟ್ಕೊಂಡೇ ಹೋಗಿರುವಂಥದ್ದು. ಸ್ಪೆಷಲಿ ನಮ್ಮಲ್ಲಿ ನಮ್ಮ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಅಂತ ತಗೊಂಡ್ರೆ ನಮ್ಮಲ್ಲಿರೋ ಪಾಡ್ದನ, ಒಂದು ಪಾಡ್ದನದಲ್ಲಿ ಬರೋ ಕಥೆಯನ್ನು ನೀವು ಸಿನಿಮಾ ಮಾಡಿದಾಗ ಹೇಗಾಗ್ಬೋದು ಅನ್ನೋ ಒಂದು ವಿಚಾರ. ಅದನ್ನು ನೀವು ಏನಾಗುತ್ತೆ, ಸಂಪೂರ್ಣ ಕಾಲ್ಪನಿಕ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾದ ಒಟ್ಟಾರೆ ಪಾತ್ರಗಳ ಆರ್ಕ್ ಆಗ್ಬೋದು, ಸಿನಿಮಾದ ಇಡೀ ಕಥೆ ಆಗ್ಬೋದು, ಒಟ್ಟಾರೆ ಅಲ್ಲಿ ಒಂದು ಹಂತದ ಕಾಲ್ಪನಿಕತೆ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಕಥೆಯನ್ನು ಕಟ್ಟಬೇಕಾದ್ರೆ ನಾವು ಹೇಳ್ತಾ ಹೋಗ್ಬೋದು. ಮತ್ತೆ ಕೆಲವೊಂದಷ್ಟು ನಡೆದಂಥದ್ದು ಇರುತ್ತೆ, ಇತಿಹಾಸದಲ್ಲಿ ಕಂಡಂಥದ್ದು, ಕೇಳದಂಥದ್ದು, ಓದಂಥದ್ದು ಎಲ್ಲ ಇರುತ್ತೆ. ಸೊ ಅಂಥ ವಿಚಾರಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಿಮ್ಗೆ ಎಲ್ಲದರದ ಒಂದು ಇದಂತ ಹೇಳ್ಬೋದು. ಓಕೆ, ಕಾಂತಾರ ಸಿನಿಮಾದಲ್ಲಿ ನಮಗೆ ನಾವು ಅಲ್ಲಿ ಸ್ಥಳೀಯರನ್ನೆಲ್ಲ ಮಾತಾಡಿಸ್ತಾ ಇದ್ದಾಗ ಅಥವಾ ದಕ್ಷಿಣ ಕನ್ನಡದವ್ರನ್ನ ಮಾತಾಡಿಸಿದಾಗ ಇದು ನಮ್ಮ ಮನೇಲಿ ನಡೆದಿತ್ತು, ಆ ಕಟ್ಟೆಯಲ್ಲಿ 100% ನಾವೆಲ್ಲ ಕೇಳಿರುವಂಥದ್ದೇ. ಅಂದರೆ ಕಾಂತಾರ ಮೊದಲ ಭಾಗನೂ ಕೂಡ ಅದೇ ಇದೆ. ಯಾಕಂದ್ರೆ ನಾವೆಲ್ಲ ಏನು ನಡೆದಿತ್ತು, ಏನು ಕೇಳಿದ್ರು, ಏನು ಹೇಳಿದ್ರು, ಪಾಡ್ದನಗಳಲ್ಲಿ ಬರುವಂಥದ್ದು ಏನು, ಕಾರ್ಣಿಕಗಳೇನು, ದೈವದ ಕಾರ್ಣಿಕಗಳು ಏನೇನಾಯಿತು, ಒಬ್ಬ ಮನುಷ್ಯ ಶಿವನ ಪಾತ್ರಕ್ಕೆ ನನಗೆ ಅವಾಗ ತುಂಬ ಒಳ್ಳೆ ರೆಫರೆನ್ಸ್, ನಾನು ಊರಲ್ಲೇ ಇರುವಂಥದ್ದು ಒಂದಷ್ಟು ರೆಫರೆನ್ಸ್ಗಳು. ನನ್ನ ಮಾವ ಒಬ್ಬರಿದ್ರು, ಅವರು ನಮ್ಮ ದೈವದ್ದು ಇದಕ್ಕೆ ಅವ್ರ ಪಾತ್ರಿಯಾಗಿದ್ರು. ಸೊ ಅವರು ಅಂದರೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬೊಬ್ರು ಕಾಲಘಟ್ಟ ಆದ್ಮೇಲೆ ನೆಕ್ಸ್ಟ್ ಅವರು ಚಾಕರಿ ಮಾಡಬೇಕು. ಸೊ ಅವಾಗ ಅವ್ರಿಗೆ ಅದಕ್ಕೆ ಇಷ್ಟನೇ ಇರಲಿಲ್ಲ. ಅವ್ರು ನಾನು ಆಗಲ್ಲ ಅಂತಲೇ ಇದ್ರು ಅವರು, ಉಲ್ಟಾ. ಸೊ ಅದು ಹಂಗಾಗ್ಬಾರ್ದು, ನನ್ನ ಪಾತ್ರೆ ಆಗ್ಬಾರ್ದು, ದೈವದ ಇದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಂಡು ಬರೀ ಉಲ್ಟಾ ಕೆಲಸನೇ ಮಾಡ್ತಾ ಇದ್ರು. ಬಟ್ ಅಲ್ಟಿಮೇಟ್ಲಿ ಅವ್ರನ್ನ ಚೂಸ್ ಮಾಡ್ತು, ಆಪ್ಷನ್ನೇ ಇಲ್ಲ. ಆಮೇಲೆ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಇದ್ರು. ಅವರು ಚಪ್ಪಲಿ ಹಾಕ್ತಿರ್ಲಿಲ್ಲ, ಅವರು ಬರೀ ಕಾಲಲ್ಲಿ ಓಡಾಡೋರು, ತುಂಬ ನೇಮನೇಶದಲ್ಲಿ ಇರ್ತಾ ಇದ್ರು ಅವರು. ಸೊ ಆ ಥರದ್ದೆಲ್ಲ ಕೇಳಿದಾಗ ಓಕೆ, ತುಂಬ ಇಂಟ್ರೆಸ್ಟಿಂಗ್ ಅಲ್ಲ ಇದು. ನಾರ್ಮಲಿ ಒಬ್ಬ ಮನುಷ್ಯನಿಗೆ ನಂಬಿಕೆ ಇರಲ್ಲ. ಸೊ ಯಾವುದೋ ಒಂದು ಪಾಯಿಂಟ್ ಬರುತ್ತೆ, ನಂಬಿಕೆ ಬರುವಂಥ ಸಂದರ್ಭ ಬಂದ್ಬಿಡುತ್ತೆ. ಅದಾದ್ಮೇಲೆ ಕಂಪ್ಲೀಟ್ಲಿ ಬದಲಾಗ್ಬಿಡ್ತಾರೆ ಅವರು. ಕಂಪ್ಲೀಟ್ಲಿ ಆ ನಂಬಿಕೆ, ಅವರ ಆಚರಣೆ, ಅವ್ರು ಇರೋ ರೀತಿ, ಬಿಹೇವಿಯರ್ ಇಂದ ಹಿಡ್ಕೊಂಡು ಆಡೋ ಮಾತಿಂದ ಹಿಡಿದು ತುಂಬ ಬದಲಾವಣೆಗಳಾಗ್ತಾ ಬಂದ್ಬಿಡುತ್ತೆ. ನಮ್ಮ ಜೊತೆಗೂ ಸುಮಾರು ಜನ ಟೆಕ್ನಿಷಿಯನ್ಸ್ಗಳು ದೈವ, ಇದು ನಾಗದೇವ್ರದ್ದಾಗ್ಬೋದು, ಇದೆಲ್ಲ ಏನು ನಂಬದೇ ಇರೋರು ಎಲ್ಲ ಇದ್ರು ಸುಮಾರು ಜನ. ಸಿನಿಮಾ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲೆಲ್ಲ ಪೂಜೆ ಕೊಟ್ಟು, ರಂಗ್ ಪೂಜೆ ಕೊಟ್ಟು ಸೊ ಈ ಥರ ಎಲ್ಲ ಆಚೆ ಬದಲಾದವ್ರು ಇದ್ದಾರೆ. ಎಲ್ಲವೂ ಮನುಷ್ಯನ ಅನುಭವಕ್ಕೆ ಬಂದಾಗ ಅವನಿಗಾಗುವಂಥ ಬದಲಾವಣೆ. ಸಿನಿಮಾದಲ್ಲಿ ಏನಾದ್ರು ಬಾರ್ಕೂರಿನ ರಾಜವಂಶಸ್ಥರನ್ನ ತೋರಿಸೋ ಪ್ರಯತ್ನ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫಿಕ್ಷನಲ್ ಮಾಡಿದ್ದು. ರಾಜರದ್ದಂತೂ ಡೆಫಿನೆಟ್ಲಿ ಫಿಕ್ಷನಲ್. ಯಾಕಂದರೆ ನಮ್ಮಲ್ಲಿ ತುಂಬ ನಮ್ಮ ಹೆಮ್ಮೆಯ ಬಾರ್ಕೂರ್ ರಾಜರು ಆಲುಪುರು ಮೋಸ್ಟ್ಲಿ ಇಂಡಿಯಾದಲ್ಲಿ ಲಾಂಗೆಸ್ಟ್ ಆಳ್ವಿಕೆ ಮಾಡಿರೋಂಥ ರಾಜರು ಅಂತ ಅನಿಸ್ಬೋದು. ಸೊ ಅವರೆಲ್ಲರದ್ದು ವಿಚಾರಗಳನ್ನ ಇಟ್ಕೊಂಡು, ಯಾಕಂದ್ರೆ ನಮ್ಗೆ ಅದು ವಿಷಯಕ್ಕೆ ಹೋದರೆ ಅವು ಕಂಪ್ಲೀಟ್ಲಿ 100% ಹಿಸ್ಟ್ರಿ ಬೇಸ್ ಆಗಿ ಮಾಡಬೇಕಾಗುತ್ತೆ. ಮಾಡೋಂಥದ್ದು ಅದ್ಭುತಗಳ ಕಥೆಗಳಿದೆ ಅವ್ರದ್ದು. ಸೊ ಬಟ್ ಅವರ ವ್ಯಾಪಾರದ ವೈಖರಿಗಳಾಗ್ಬೋದು, ಅವರ ಇರ್ತದಂಥ ರೀತಿ ಆಗ್ಬೋದು, ಇವೆಲ್ಲವನ್ನ ಒಂದಷ್ಟು ಪ್ರೊಫೆಸರ್ಸು, ಸ್ಪೆಷಲಿ ವಿವೇಕ್ ರೈಗಳು, ನಮ್ಮ ವೈಸ್ ಚಾನ್ಸಲರ್ ಆಗಿದ್ದು ಚಿನ್ನಪ್ಪಗೌಡರು, ಈ ಥರ ಸುಮಾರಷ್ಟು ಜನ ವಿದ್ವಾಂಸರುಗಳನ್ನ ಥರ ಎಲ್ಲ ಮಾತಾಡಿ ಚರ್ಚೆಗಳು ಮಾಡಿ ರಿಸರ್ಚ್ಗಳಿಗೆ ಹೆಲ್ಪ್ ತೊಗೊಂಡು ಆ ವಿಚಾರಗಳನ್ನೆಲ್ಲ ನಮ್ಮ ಕಥೆ ಒಳಗಡೆ ಹೇಗೆ ತರ್ಬೋದು ಅನ್ನುವಂಥದ್ದಕ್ಕೆಲ್ಲ ಯೂಸ್ ಮಾಡಿ.